ನೋಡಿ, ಈಗ 2 ಜಿಲ್ಲೆಗಳಿಗೆ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಿಂದ ಆಗ್ತಕ್ಕಂಥ ತೊಂದರೆ, ಪಕ್ಷಕ್ಕೆ ಆಗ್ತಕ್ಕಂಥ ತೊಂದರೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾಕೆ ಈ ರೀತಿ ಪಕ್ಷ ತೀರ್ಮಾನ ಮಾಡ್ತು, ಯಾಕೆ ಕೆಲವು ಜಿಲ್ಲೆಗಳಿಗೆ ಅವಕಾಶ ಕೊಡಲಿಲ್ಲ, ಯಾಕೆ ಕೆಲವು ಜಿಲ್ಲೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ, ನಾಳೆ ಇದರಿಂದ ಪಕ್ಷಕ್ಕೆ ಆಗ್ತಕ್ಕಂಥ ನಷ್ಟ ಏನು, ನಾವು ಯಾವ ರೀತಿ ಜನರ ಮುಂದೆ ನಾವು ಯಾವ ರೀತಿ ನಾವು ಹೇಳಕ್ಕೆ ಏನು ಉತ್ತರ ಕೊಡೋದು ಜನರಿಗೆ, ಇವೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿದೆ. ನಾವು ಇದನ್ನೆಲ್ಲ ನಾವು ಇವತ್ತು ತಮ್ಮ ಮುಖಾಂತರ ಇವತ್ತು ನಾವು ಪಕ್ಷದ ಹೈಕಮಾಂಡ್ಗೂ ಮತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಮುಟ್ಟೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ಅವರು ಮುಂದೆ ಕರೆದು ಅವರು ನಮಗೆ ಇದಕ್ಕೆ ಏನು ಪರಿಹಾರ, ಇದನ್ನು ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅಂತೇಳಿ ಚರ್ಚೆ ಮಾಡಿದಾಗ ಒಟ್ಟಾರೆಯಾಗಿ ನಾವು 2028ಕ್ಕೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಯಾವ ರೀತಿ ನಾವೆಲ್ಲರೂ ಸನ್ನದ್ಧರಾಗಬೇಕು, ಈ ರೀತಿ ಆದಾಗ ಯಾವ ರೀತಿ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ನೋವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಅದರಿಂದ ಇವತ್ತು ಯಾವ ರೀತಿ ಅವರು ನಮ್ಮ ನಾಯಕರು ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಮೊದಲನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಆದರೆ ಮೊದಲನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಆಗಲಿಲ್ಲ, ಪ್ಲಸ್ ನಿಮಗೆ ಸಚಿವ ಸ್ಥಾನ ಕೂಡ ಸಿಗಲಿಲ್ಲ. ಈಗ ಎರಡನೇ ಪಟ್ಟಿಯಲ್ಲಿ ಆದರೂ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರಿ. ನೀವು ಯಾವ ರೀತಿ ತಗೊಂಡ್ರಿ ಸರ್ ಇದನ್ನು? ನೋಡಿ, ನಾನು ಮಾನ್ಯ ಸಿದ್ದರಾಮಯ್ಯನವ್ರ ಬದಲಾವಣೆ ಆದ ಕೂಡಲೇ ಕೆಲವರು ನನ್ನ ಹತ್ರ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆಗಲೇ ಅರ್ಥ ಆಯಿತು, ಇದು ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ನನ್ನ ಮೇಲೆ ಇವರು ದ್ವೇಷ ಇಟ್ಕೊಂಡು ನನಗೆ ಮಂತ್ರಿ ಸ್ಥಾನ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಗ್ರಹಿಸ್ಕೊಳ್ಳುವಂಥ ಸಾಮಾನ್ಯ ಜ್ಞಾನ ನನಗಿದೆ. ಆದರೂ ನನ್ನ ಹೈಕಮಾಂಡ್ಗೆ ನಾನು ಮಾಡಿರ್ತಕ್ಕಂಥ ಕೆಲಸ ಇವೆಲ್ಲವನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರ ಕೈಲಾದಷ್ಟು ಪ್ರಯತ್ನ ಪಟ್ಟರು, ಆದರೆ ಅಂತಿಮವಾಗಿ ಹೈಕಮಾಂಡ್ ಬೇರೆ ರೀತಿ ತೀರ್ಮಾನ ಮಾಡ್ತು. ಅದರಿಂದ ಇದು ಸಹಜವಾಗಿ ಈ ರೀತಿ ದ್ವೇಷ ಮಾಡ್ತಕ್ಕಂಥದ್ದು ಬಹುಶಃ ಮುಂದುವರಿಸಿದ್ರೆ ಇದು ಪಕ್ಷಕ್ಕೆ ಒಳ್ಳೆಯದಾಗೋದಿಲ್ಲ. ಮುಂದಿನ ದಿನಗಳಲ್ಲಿ 2028ಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಯಾರು ಈ ರೀತಿ ಮನಸ್ಥಿತಿ ಇದ್ದಾರೆ ಅವರು ಬದಲಾಯಿಸ್ಕೊಂಡ್ರೆ ಒಳ್ಳೆಯದು. ಸರ್, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ಒಡನಾಟ ಹೆಚ್ಚಿಟ್ಕೊಂಡಿರೋದು ಎಲ್ಲಾದರೂ ನಿಮ್ಗೆ ಇಲ್ಲಿ? ಖಂಡಿತ ಅದೇ ನನಗೆ ಮುಳುವಾಯಿತು ಅಂತ ನಾನು ಭಾವಿಸ್ತೇನೆ. ನಾನು ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳ ಜೊತೆ ಒಬ್ಬ ಮಂತ್ರಿಯಾಗಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತಕ್ಕಂಥದ್ದು ತಪ್ಪು ಅಂತ ಹೇಳಿದ್ರೆ ನಾವು ಅದಕ್ಕೆ ಅದಕ್ಕೆ ವ್ಯವಸ್ಥೆ ಏನಂತಾರೆ. ಅದರಿಂದ ನಾನಂತೂ ಅದಕ್ಕೆ ಏನು ಪಶ್ಚಾತ್ತಾಪ ಪಡ್ತಾ ಇಲ್ಲ. ನಾನು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಒಬ್ಬ ಉತ್ತಮವಾದಂಥ ನಾಯಕನ ಹಿಂಬಾಲಕನಾಗಿ, ಅವರ ಅನುಯಾಯಿಯಾಗಿ, ಅವರ ಅಭಿಮಾನಿಯಾಗಿ ನಾನು ಇದ್ದೀನಿ. ಅದು ಯಾವತ್ತೂ ನನ್ನ ಜೀವನ ಪರ್ಯಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈ ಥರ ಸಭೆಗಳು ನಡೆಸ್ತಾ ಇದ್ದೀರಾ, ಸಭೆಯಲ್ಲಿ ಒಂದಷ್ಟು ಈಗ ಟೀಕೆಗಳು ಸಿದ್ಧತೆಗಳು ಆಗ್ತಿದ್ದಾವೆ, ಅದ್ರ ಬಗ್ಗೆ ನೋಡಿ, ಈಗ ನಾವು ಟೀಕೆಗಳು ಅನ್ನೋದಕ್ಕಿಂತ ನಮ್ಮ ಅಭಿಪ್ರಾಯಗಳನ್ನು ನಾವು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವ್ಯಾರು ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇವತ್ತು ಆಗಿದೆ, ಪಕ್ಷ ಯಾವ ಕಾರಣಕ್ಕೆ ಈ ತೀರ್ಮಾನ ಮಾಡ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಪಕ್ಷ ಸರಿ ಮಾಡ್ಕೋಬೇಕು. ಇವತ್ತು ಪಕ್ಷದ ಜೊತೆಯಲ್ಲಿ ನಾವೆಲ್ಲರೂ ನಿಂತರೇ ನಾಳೆ ಏನಾದರೂ ಪಕ್ಷಕ್ಕೆ ಯಶಸ್ಸು ಸಿಗ್ತಕ್ಕಂಥದ್ದು. ಇವತ್ತು ನಾವೊಂದು ದಾರಿ, ಪಕ್ಷ ಒಂದು ದಾರಿ ಹೋದಾಗ ನಾಳೆ ಯಾರು ಕಷ್ಟ ಅನುಭವಿಸೋದು, ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗುತ್ತೆ. ಆ ರೀತಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ವಿ. ಸರ್, ಸಿದ್ದರಾಮಯ್ಯ ಅವರನ್ನ ಏನಾದರೂ ಭೇಟಿ ಮಾಡಿ ಮಾತಾಡಿದ್ರೆ ಪ್ರಯತ್ನ ಪಟ್ರ ಅಂತ? ನಾನು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನೆನ್ನೆ ಪೂರ್ತಿ ಇದ್ದೆ ನಾನು. ಅದರಿಂದ ಅವರು ಏನು ಹೇಳಿದ್ರು, ಏನು ಆಗ್ತಾಯಿದೆ ಅನ್ನೋಂಥದ್ದು ನನಗೆ ಇವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಸರ್, ಈಗ ನೆಕ್ಸ್ಟ್ ಮುಂದಿನ ನಡೆ ಏನು ಸರ್? ನಾನು ಹೇಳಿದ್ನಲ್ಲ, ಮುಂದಿನ ನಡೆ ಕ್ಷೇತ್ರದಲ್ಲಿ ನಾನು 3 ವರ್ಷ ಸಮಯ ಕೊಡೋಕ್ಕಾಗಲಿಲ್ಲ. ಈಗ ಹೆಚ್ಚಿನ ಸಮಯ ಕ್ಷೇತ್ರದಲ್ಲಿ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಇದಿಷ್ಟು ಏನು MC ಸುಧಾಕರ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪ್ರಸಾದ್, ಹರಿಪ್ರಸಾದ್ ಜೊತೆ ಐಶ್ವರ್ಯ, ಸಂಪೂರ್ಣ ನ್ಯೂಸ್ ಬೆಂಗಳೂರು.